ಹೇಳಿ ಅಮ್ಮ, ಹೇಗಿತ್ತು ನಿಮ್ಮ ಟ್ರೀಟ್ಮೆಂಟು? ತುಂಬ ಚೆನ್ನಾಗಿದೆ ಸರ್. ನಾವು ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದು. ಓಕೆ. ಫಸ್ಟು ಬೇರೆ ಕಡೆ ಎಲ್ಲ ತೋರಿಸಿ ತುಂಬ ಹಾನಿ ಆಯಿತು, ಅದಕ್ಕೆಲ್ಲ ತೊಂದರೆ ಆಯಿತು. ನಮಗೆ ಗೊತ್ತಾಗಲಿಲ್ಲ, ಎಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಯೂಟ್ಯೂಬಲ್ಲಿ ನೋಡಿದೆ ನಾನು ಈ ಹಾಸ್ಪಿಟ್ಲು ತುಂಬ ಚೆನ್ನಾಗಿದೆ ಅಂತ ಕೆಲವರು ಹೇಳಿದ್ರು, ಹೋಗಿ ಬಂದವರು ಹೇಳಿದ್ರು. ಆಮೇಲೆ ನಮಗೆ ಬಂದ್ವಿ ಫಸ್ಟ್ ಟೈಮೇ ಬಂದ್ವಿ. ಅಲ್ಲಿಂದ ದೂರದಿಂದ ಬಂದ್ವಿ ನಾವು. ಲೇಡಿ ಡಾಕ್ಟ್ರು ಅವ್ರು ಭಾಳ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಸರ್ ನಮ್ಮನ್ನ. ಒಂದು ಮಗಳ ಥರ ಅವ್ರ ಪೇರೆಂಟು ಅಂತಲೇ ನಮ್ಗೆ ಹೇಳಿದ್ರು. ಅವರು ಅಷ್ಟು ಚೆನ್ನಾಗಿ ಎಲ್ಲ ಟ್ರೀಟ್ ಮಾಡಿದ್ರು. ಲೇಟ್ ಆಯಿತು, ನಾವು ಬಂದ ಮೇಲೆ ಟ್ರೀಟ್ಮೆಂಟ್ ತೊಗೊಂಡು ಹೋಗೋದು ನಮ್ಗೆ ಲೇಟ್ ಆಗ್ತಿತ್ತು. ಉಳಿಸ್ಕೊಳ್ಳೋರು ನಮ್ಮನ್ನು, ರೂಮ್ ಕೊಟ್ಟು ಉಳಿಸ್ಕೊಂಡು ನಮ್ಮನ್ನ ಒಂದು ಮಗಳ ಥರ ನಮ್ಮನ್ನು ನೋಡಿ ನಮ್ಮನ್ನು ಭಾಳ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಮ್ಮನ್ನೇ ಎಲ್ಲ ಬೇರೆಯವ್ರನ್ನೂ ಟ್ರೀಟ್ ಮಾಡ್ತಿದ್ದು ನಾವು ನೋಡ್ತಾ ಇದ್ವಿ. ಭಾಳ ಒಳ್ಳೆ ಡಾಕ್ಟರ್, ಗಂಡ ಹೆಂಡತಿ ಇಬ್ಬರು ಅಷ್ಟೇ. ಅವರು ಅಷ್ಟೇ, ಪರಮಶೆಟ್ಟಿ ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ನಗ್ತಾನೆ ಅವ್ರು ಮಾತಾಡ್ತಾರೆ. ಅವ್ರು ಡಾಕ್ಟ್ರು ಅನಿಸ್ಲಿಲ್ಲ ನಮಗೆ, ಏನೋ ಒಂಥರ ನಮ್ಮ ತಂದೆ ಮಕ್ಕಳೇನೋ ಅನ್ನೋ ಥರ ನಮ್ಗೆ ಅನ್ನಿಸ್ತು. ನಾನು ಹೇಳಿದೆ ಅವ್ರ ಹತ್ರ ನಿನ್ನೆ, ಲೇಟ್ ಆದರೆ ನಮಗೆ ಹೋಗೋಕೆ ತೊಂದರೆ ಆಗುತ್ತೆ, ನೀವು ಯಾವಾಗ ಬಂದರೂ ಉಳ್ಕೊಳ್ಳಿ, ರೂಮ್ ಕೊಡ್ತೀವಿ, ಆರಾಮಾಗಿರ್ರಿ, ನಿಧಾನಕ್ಕೆ ಹೋಗ್ರಿ, ಏನು ತೊಂದರೆ ಬೇಡ, ನೀವು ತಗೋಬೇಡಿ ಅಂತ ರಿಲ್ಯಾಕ್ಸ್ ಮಾಡ್ಕೊಂಡು ಮಾತಾಡೋದು. ನಮಗೂ ಖುಷಿ ಅನ್ನಿಸ್ತು. ಆಮೇಲೆ ನಮಗೆಲ್ಲ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡಿದ್ರು. ನಮಗೆ ತುಂಬ ಭಯ ಆಗ್ತಿತ್ತು ಅಲ್ಲೂ ಅಂತಂದರೆ, ಮೊದಲೇ ಅದು ತುಂಬ ಡೀಪಾಗಿ ನೋವಾಗುತ್ತಲ್ವ, ಹಾಗಾಗಿ ನಮಗೆ ಹೆಂಗಪ್ಪ ಅಂತ ಹಿಂದೆ ಎಲ್ಲ ಅನುಭವಿಸಿದ್ದೇವೆ, ಅದ್ರದ್ದು ಅನುಭವ ಇತ್ತು. ಹಾಗಾಗಿ ನಾವು ಹೇಳ್ಕೊಂಡ್ವಿ, ನೋವಾಗೋದ್ರಲ್ಲಿ ನೋವಾಗುತ್ತೆ ಅಂತ, ನೋವಾಗ್ದಂಗೆ ಮಾಡ್ತೀವಿ ಅಂತ ಹೇಳಿದ್ರು. ಸರಿ, ಆ ಥರನೇ ನಮ್ಮ ಟ್ರೀಟ್ಮೆಂಟು ಕೊಟ್ಟರು. ಅವರು ಅಂತಲ್ಲಿ ಇನ್ನು ಕೆಲಸ ಮಾಡೋರೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಮತ್ತು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸರ್. ನನಗೆ ಖುಷಿ ಆಯಿತು ನಿಜವಾಗ್ಲೂ. ನಮ್ಗೆ ಮುಂಚೆನೇ ಯಾಕೆ ಗೊತ್ತಿಲ್ಲ, ಇವ್ರು ಯಾಕೆ ಹಾಕಿರ್ಲಿಲ್ಲ ಅನ್ನಿಸ್ತು ನಮಗೆ. ಹಂಗೆ ಅನ್ನಿಸ್ತು. ಮುಂಚೆನೇ ಗೊತ್ತಿದ್ರೆ ನಾವು ಬರ್ಬೋದಾಗಿತ್ತಲ್ಲ ಅಂತ ಅನ್ನಿಸ್ತು. ಚೆನ್ನಾಗಾಯಿತು, ನಮ್ದೆಲ್ಲ ಮಾಡಿಕೊಟ್ರು. ಈ ಥರ ನಾವು ಆಸ್ಟ್ರೇಲಿಯಾಗೆ ಹೋಗ್ಬೇಕು ಅಂತಿದ್ವಿ, ನಾ ಅಷ್ಟರೊಳಗೆ ಮಾಡಿಕೊಡ್ಬೇಕು, ಇಬ್ಬರು ನಾವು ಅಷ್ಟರೊಳಗೆ ಮಾಡಿಕೊಡ್ತೀವಿ, ನಿಮ್ಗೆ ತೊಂದರೆ ಇಲ್ಲ ಅಂತೇಳಿ ಮಾಡಿಕೊಟ್ರು ಸರ್. ನಮ್ಗೆ ಇವತ್ತು ಲಾಸ್ಟ್ ಸಿಟ್ಟಿಂಗ್ ಮುಗೀತು. ಖುಷಿನೂ ಆಯಿತು, ಯಾವ ನೋವು ಇಲ್ಲ. ನಮ್ಗೆ ಏನಾದ್ರು ತೊಂದರೆ ಆದರೆ ಮತ್ತು ಬರ್ತೀವಿ ಇಲ್ಲಿಗೆ ಅಷ್ಟೇ.